ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿಮಗೆ ನನ್ನ ಬ್ಲಾಗ್ ನೋಡೋಕ್ಕೆ ಸ್ವಲ್ಪ ಬೋರ್ ಆಗ್ಬೋದು, ಯಾಕೆಂದರೆ ಇಷ್ಟು ದಿನ ನನ್ನ ಪುಟಾಣಿ ಇತ್ತು, ಒಂಥರ ಮಾತಾಡೋದು ಕುಗಡೋದೆಲ್ಲ ಚೆನ್ನಾಗಿತ್ತು. ಬಟ್ ಇನ್ನು ಮುಂದೆ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇಲ್ಲ, ನಮ್ಮಮ್ಮ ಮನೆಯಲ್ಲಿದ್ದಾಳೆ, ತುಂಬ ಖುಷಿಯಾಗಿದ್ದಾಳೆ, ಆರಾಮಾಗಿದ್ದಾಳೆ. ಸೊ ಈಗಲೂ ಕೂಡ ನಾನು ಬ್ಲಾಗ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮ ಪಾಪ ಹೋಗಿ ಒಂದು ವಾರನೇ ಆಯಿತು. ತುಂಬ ಬೇಜಾರಾಗ್ತಿದೆ. ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು. ಮಲಗಿದ್ದೆ. ಇವಾಗ ನೋಡಿ ಅಲ್ಲೊಂದು ಪಾರ್ಸೆಲ್ ಬಂದಿದೆ, ಏನು ಅಂತ ತೋರಿಸ್ತೀನಿ. ಊಟ ಅದು ಯಾ ಒಂದು ವಾರ ಬ್ರೇಕ್ ತೊಗೊಂಡಿದ್ದೆ ಅಂತಲೇ ಅನ್ಬೋದು. ಅಂದರೆ ಇರೋ ವಿಡಿಯೋಸೇ ಆಗ್ತಾಯಿದೆ. ಸಡನ್ನಾಗಿ ನಾನು ವಿಡಿಯೋ ಮಾಡೋದು ನಿಲ್ಲಿಸಿದ್ರೆ ನೀವು ಬೇಜಾರಾಗ್ತೀರಾ. ಆ್ಯಂಡ್ ತುಂಬ ಒಳ್ಳೆ ಕಮೆಂಟ್ ಬಂದಿದೆ, ಪಾಪುನ ಬಿಟ್ಟು ಬಂದು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ. ಏನು ಕೆಲ್ಸಕ್ಕೆ ಹೋಗ್ತೀರಾ, ಡೀಟೇಲ್ಸ್ ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ನೋಡೋಣ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ನಾನು ಇನ್ನೂ ಒಂದಕ್ಕೆ ಅಂತ ಫಿಕ್ಸ್ ಆಗಿಲ್ಲ. ಯಾವುದಾದ್ರೂ ಒಂದು ಮಾಡಿ ವಿತ್ ಸ್ಯಾಲ್ರಿ ಜೊತೆ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಒಂದು ವಾರನೇ ಆಯಿತು ನಾನು ಚಿನ್ನನ ಬಿಟ್ಟು ಬಂದು. ಸೊ ಇವಾಗ ನಾನು ನೈಟ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಲಗಿದ್ದೆ, ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ಸಿನ ಏನು ಚೇಂಜ್ ಮಾಡಿಲ್ಲ, ಚೇಂಜ್ ಮಾಡಬೇಕು. ಆರಾಮಾಗಿ ಫೋನಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೋಡ್ಕೊಂಡು ಮಲಗಿದ್ದೆ. ಕೆಲಸಕ್ಕೆ ನಾನು ತಿಪ್ಟೂರ್ಗೆ ಹೋಗ್ತಾಯಿದ್ದೀನಿ, ಇದೊಂದು ಹೇಳ್ತೀನಿ. ಬೆಳಿಗ್ಗೆ 8:30ಗೆ ಮನೆ ಬಿಟ್ಟರೆ ಸಂಜೆಗೆ ಮನೆಗೆ ಬರೋಷ್ಟು ಒಂದು 8:30 9 ಗಂಟೆ ಆಗುತ್ತೆ. ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿಟ್ಟೆ ಹೋಗಿರ್ತೀನಿ. ಓಕೆ, ಈ ವ್ಲಾಗಲ್ಲಿ ಹಂಗೆ ನನ್ನ ಒಂದು ರುಟೀನ್ ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ, ಯಾಕೆಂದರೆ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಅನ್ನ ತಿನ್ನಲೇಬೇಕು. ಮನೇಲಿದ್ದರೆ ಡಯಟ್ ಮಾಡಿದ್ರೆ ಏನೂ ಆಗೋಲ್ಲ. ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಕೆಲಸದ ಕಡೆ ಗಮನ ಕೊಡಬೇಕು, ಮತ್ತು ತಲೆ ತಿರುಗೆಲ್ಲ ಬೀಳಬಾರ್ದಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಏನಂದರೆ, ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ದಪ್ಪ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಸ್ಪೆಷಲ್ ಅಂತಲೇ ಅನ್ಬೋದು. ಏನಂದರೆ ಏಪ್ರಿಲು ಮೇ ಬಂದರೆ, ಮಾರ್ಚ್ ಏಪ್ರಿಲ್ ಮೇ ಬಂದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಜಾತ್ರೆ ಆಗ್ತಾನೆ ಇರುತ್ತೆ. ಸೊ ಹಾಗೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರಲ್ಲ, ಅವ್ರ ಊರಲ್ಲೂ ಜಾತ್ರೆ ಇತ್ತಂತೆ. ಸೊ ಹಾಗಾಗಿ ಅವರು ಊಟನ ತಂದುಕೊಟ್ಟಿದ್ದಾರೆ. ತುಂಬ ವೆರೈಟಿ ಊಟ ತಂದುಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು. ಏನೇನು ತಂದುಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅವ್ರ ಮನೆಯವರು. ನನಗೆ ಅದು ತುಂಬ ಇಷ್ಟ ಆಯಿತು. ತುಂಬ ವೆರೈಟಿ ಕೊಟ್ಟು ಕಳಿಸಿದ್ದಾರೆ. ಇವತ್ತು ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಇದರೊಳಗೆ ಏನಿದೆ ಅಂತ ಓಪನ್ ಮಾಡ್ತಿದ್ದೀನಿ, ಒಂದು ನಿಮಿಷ. ಗಾಯ್ಸ್, ಇದು ಚಿಕನ್ ಫ್ರೈ ಅಂತಲೇ ಅನ್ಬೋದು. ತುಂಬಾ ಕೊಟ್ಟು ಕಳಿಸಿದ್ದಾರೆ ಪಾಪ. ಸ್ವಲ್ಪ ಏನು ಕೊಟ್ಟು ಕಳಿಸಿಲ್ಲ ನೋಡಿ, ಹಾಟ್ ಬಾಕ್ಸ್ ಫುಲ್ ಕೊಟ್ಟು ಕಳಿಸಿದ್ದಾರೆ. ಮತ್ತು ಇಲ್ಲಿ ಕವರಲ್ಲಿ ಬನಾನಾ, ಬಾಳೆಹಣ್ಣು, ಪೂಜೆ ಅಲ್ವಾ, ಸೊ ಹಾಗಾಗಿ ಪೂಜೆದು ಬಾಳೆಹಣ್ಣು ಅನಿಸುತ್ತೆ. ಮತ್ತು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣಿದೆ ಇದರೊಳಗೆ ನೋಡಿ. ಪ್ರತಿಯೊಂದು ಕೊಟ್ಟು ಕಳಿಸಿದ್ದಾರೆ. ಅದಾದಮೇಲೆ ನಾನ್ ವೆಜ್ ಅಂತ ಸ್ಟಾರ್ಟ್ ಆದರೆ ಈ ಒಂದು ರೆಸಿಪಿ ಇರಲೇಬೇಕು. ಏನಂದರೆ, ಸಾರಿ, ಇದನ್ನು ನಾನು ಮುದ್ದೆ ಅಂದ್ಕೊಂಡೆ ಗೈಸ್. ರೈಸ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಏನೂ ಮಿಸ್ ಮಾಡಿಲ್ಲ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆದಮೇಲೆ ಈ ಒಂದು ಬಾಕ್ಸಲ್ಲಿ ಐ ಥಿಂಕ್ ಮುದ್ದೆ. ನಾನು ಆ ಬಾಕ್ಸಲ್ಲೇ ಮುದ್ದೆ ಇರುತ್ತೆ ಅಂದ್ಕೊಂಡೆ. ಫ್ರೆಂಡ್ಸ್ ನೋಡಿ, ಇದರೊಳಗೆ 3 ಮುದ್ದೆ ಮತ್ತು ಕೆಳಗಡೆ ಕಾಳು ಗೊಜ್ಜಿದೆ. ಚಿಕನ್ ಫ್ರೈ, ಸಾರಿ ಮಟನ್ನಿಂದು ಕಾಳು ಗೊಜ್ಜು ನೋಡಿ. ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿದರೆ. ಸೋ ನೈಸ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಇದ್ರೊಳಗೆ ತುಂಬ ಸುತ್ತದೆ ಗಾಯ್ಸ್, ಎತ್ತ ಕಾಲ. ಇದರೊಳಗೆ ಐ ಥಿಂಕ್ ಮಟನ್ ಸಾರು ಇರುತ್ತೆ.
ಹೆಂಗೆ ತೆಗೀಲಿ, ನಿಮಿಷ ಬಟ್ಟೆ ತಾಳ್ತೀನಿ. ನಿಮ್ಮೂರಲ್ಲೆಲ್ಲ ಜಾತ್ರೆ ಆಯಿತಾ? ಕಮೆಂಟ್ ಮಾಡಿ, ಜಾತ್ರೆಗೆ ನೀವೆಲ್ಲ ಏನು ಮಾಡಿದ್ರಿ ಅಂತ. ಓಕೆ, ಅವರು ಪೇಪರ್ ಹಾಕಿ ಪ್ಯಾಕ್ ಮಾಡಿರ್ತಾರಲ್ವ, ಸೊ ಎಸ್ ಗೈಸ್, ಮಟನ್ ಸಾರು ಗೈಸ್. ಕುರಿ ಮಟನ ಮೇಕೆ ಮಟನ ಗೊತ್ತಿಲ್ಲ, ನಂಗೆ ಅಷ್ಟು ಕಂಡು ಹಿಡಿಯೋಕ್ಕಾಗಲ್ಲ. ಬಟ್ ನನಗೆ ಕುರಿ ಮಟನ್ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಮಟನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮೇನ್ ಇಷ್ಟ ಆಗಿದ್ದು ನನಗೆ, ನಾವು ಆಚೆ ಊಟ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟು. ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಪಾಪ ಬೇರೆಯವ್ರಿಗೆ ಕೊಟ್ಟು ಕಳಿಸ್ತಿರ್ಬೇಕಾದ್ರು ಈ ಒಂದು ಸಂಪ್ರದಾಯ ಪಾಲನೆ ಮಾಡಿದಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೇಲೂ ಹಿಂಗೇನೆ ಗಾಯ್ಸ್. ನಿಜ ಹೇಳಬೇಕು ಅಂದರೆ ನಾನೇನಾದರೂ ಊಟ ತೊಗೊಂಬಂದರೆ ಖಂಡಿತ ಅಮ್ಮ ಮನೆಯಿಂದ ಆಗಿರ್ಬೋದು, ಪಾಪ ಸುಳ್ಳು ಹೇಳ್ಬಾರ್ದು. ಅತ್ತೆನೂ ಕೂಡ ಅತ್ತೆ ಮನೆಯಿಂದ ಏನಾದರೂ ತಂದರು ಅಲ್ಲೂ ಇದೇ ಥರ ಮಾಡಿಕೊಟ್ಟು ಕಳಿಸ್ತಾರೆ ನಮ್ಮ ಅತ್ತೆ. ಈ ಥರ ಒಂದು ನಾನ್ ವೆಜ್ ನೋಡಿ ಏನಂತಾರೆ, ನಕಾರಾತ್ಮಕ ಶಕ್ತಿ ಬೇಗ ಅಟ್ರ್ಯಾಕ್ಟ್ ಆಗಬಾರ್ದು ಅಂತ ಈ ಥರ ಮಾಡಿ ಕಳಿಸಿದಂತೆ ನನಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಪ್ಪ ಹೇಳಿದ್ರು. ಸೊ ನೀಟಾಗಿ ಹೆಂಗೆ ಪ್ಯಾಕ್ ಮಾಡಿದ್ರು ಹಂಗೆ ಮಾಡಿ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಊಟ ಮಾಡಬೇಕು. ನೋಡಿದ್ರಲ್ಲ ಗೈಸ್, ನನಗೆ ವಿಡಿಯೋ ಮಾಡೋಕ್ಕೂ ನಿಜ ಹೇಳ್ಬೇಕಂದ್ರೆ ಮೂಡಿರಲಿಲ್ಲ. ಬಟ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾಪ್ ಆಗಬಾರ್ದು, ಎಂಗೇಜ್ ಆಗಿರಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಿಜ ಮಲಗಿದ್ದೆ, ಈಗ 9:45. ಇವಾಗ ಅಷ್ಟೆಲ್ಲ ಊಟ ಮಾಡೋ ಪೇಷನ್ಸ್ ನನಗಿಲ್ಲ. ನಮ್ಮ ಹಸ್ಬೆಂಡ್ ಬಂದು ಮಾಡ್ತಾರೆ. ಇವತ್ತು ನಾನು ಮಧ್ಯಾಹ್ನ ಆಚೆ ತಿಂದಿದ್ದೆ. ನನಗೂ ಒಂದು ಸ್ವಲ್ಪ ಏನಂತಾರೆ ಕರಗಿಲ್ಲ. ನೋಡೋಣ, ಆದರೂ ಅವ್ರ ಜೊತೆ ತಿಂತೀನಿ. ನನಗೆ ನಾನ್ ವೆಜ್ಜು ಇಷ್ಟ ಆಗುತ್ತೆ ಒಂದೊಂದು ಟೈಮು. ಬಟ್ ನಾನು ಜಾಸ್ತಿ, ನನಗೆ ಪರ್ಸ್ನಲ್ ತುಂಬ ಫೇವ್ರೇಟ್ ವೆಜ್. ಲೈಕ್ ಹೋಳ್ಗೆ, ಪಾಯಸ ಇದೆಲ್ಲ ತುಂಬ ಇಷ್ಟ. ನಮ್ಮ ಮನೇಲೂ ಇದ್ದೆ ಆಲೂಗಡ್ಡೆ ಮೂಲಂಗಿ ಸಾಂಬಾರು. ಮತ್ತು ನಮ್ಮ ಮನೇಲೂ ಸಂಡೇ ನಾನ್ ವೆಜ್ ಮಾಡಿದ್ದಿದ್ದೆ. ಇದು ನಾನು ಮಂಗಳವಾರ ಶೂಟ್ ಮಾಡ್ತಿರೋದು. ರೈಸ್ ಕೂಡ ಇದೆ. ನಾನು ಕೂಡ ಮಧ್ಯಾಹ್ನ ಬಾಕ್ಸ್ ಹಂಗೆ ತಂದಿದ್ದೀನಿ. ನಿದ್ದೆ ಬರ್ತಾಯಿದೆ ಗೈಸ್. ಅಂತೇನು ಆಫೀಸಲ್ಲಿ ಟಯರ್ಡ್ ಕೆಲಸ ಏನಿಲ್ಲ. ಒಂದು ಅಂಗಡಿಯಲ್ಲಿ ಹೋಗ್ತಾಯಿದ್ದೀನಿ ನಿಜ ಹೇಳ್ಬೇಕಂದ್ರೆ. ಅಂತೇನು ಟಯರ್ಡ್ ಇಲ್ಲ, ತುಂಬ ಟಾರ್ಚರ್ ಇಲ್ಲ. 1 ಮಂತ್ ಸ್ಯಾಲ್ರಿ ಜೊತೆ ಸಿಗ್ತೀನಿ ನಾನು ಏನು ಜಾಬ್ ಮಾಡ್ತಿದ್ದೀನಿ ಅಂತ. ಓಕೆ, ಯಾ ಸದ್ಯಕ್ಕೆ ಈ ವ್ಲಾಗ್ ನಾನು ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಇದು ಇಷ್ಟಪಟ್ರಿ ನಾನು ಮಾಂಗಲ್ಯ ಚೈನ್ ಹಾಕ್ಕೊಂಡಾಗ ಸ್ವಲ್ಪ ನಂದು ಇದೊಂದೇ ಗಾಯ್ಸ್. ಇದು ಒಂದು 2.5 ಅಥವಾ 2.5 ಗ್ರಾಮ್ ಅನಿಸುತ್ತೆ. 2.5 ಗ್ರಾಮ್ ಅಷ್ಟೇ ಇರೋದಿತ್ತು ತಾಳಿ. ಸೊ ಅಷ್ಟಕ್ಕೆ ಒಂದು ವಾರಕ್ಕೆ ತುಂಬ ಉದ್ದ ಆಗಿದೆ, ಅಷ್ಟು ಜಗ್ಗಿದೆ. ಇನ್ನು ಕೆಲವೊಬ್ಬರು ತಾಳಿಗೆ 3-4 ಹಾಕ್ಕೊಂಡಿರ್ತಾರೆ. ಅವ್ರದ್ದೇ ಹೆಂಗೆ ಜಗ್ಗಿರಬೇಡ. ನಂಗೆ ಇಷ್ಟು ಉದ್ದ ಇದ್ದರೆ ಇಷ್ಟ ಆಗಲ್ಲ. ಸ್ವಲ್ಪ ಲೈಕ್ ಇಷ್ಟಿರಬೇಕು, ಇಷ್ಟು ಶಾರ್ಟ್ ಇರಬೇಕು, ಅಷ್ಟೇ ಇದ್ದಿದ್ದು. ಬಟ್ ಆದ್ಮೇಲೆ ಸ್ವಲ್ಪ ಉದ್ದ ಆಯಿತು. ಸೊ ಓಕೆ ಗೈಸ್, ಮಾತಾಡ್ತಾನೆ ಇರ್ತೀನಿ. ಸದ್ಯಕ್ಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಬೈ, ಐ ಲವ್ ಯು.